ಇವರೇ ದರ್ಶನ್ ಅಂತ ರೈಡ್ನ ಲೀಡ್ ಮಾಡ್ತಾ ಇರೋದು. ಇಲ್ಲಿಂದ ಇನ್ನೂ 18 ಕಿಲೋಮೀಟ್ರ್ ಇದೆ, 42 ನಿಮಿಷ ತೋರಿಸ್ತಾ ಇದೆ. ರೋಡಂತೂ ಸೂಪರ್ ಆಗಿದೆ, ಡೌಟೇ ಇಲ್ಲ. ಒಳ್ಳೆ ರೈಡ್ ಎಕ್ಸ್ಪೀರಿಯನ್ಸ್ ಆಗುತ್ತೆ ಬಂದರೆ. ಬೆಟ್ಟದ ಭೈರವ ನೀವು ಬಂದರೆ ಸ್ಟೇರ್ಸು ಹತ್ಕೊಂಡು ಹೋಗ್ಬೋದು, ಇಲ್ಲ ಅಂದರೆ ಹೀಗೆ ಬೈಕಲ್ಲಿ ಆಫ್ ರೋಡ್ ಹೋಗ್ಬೋದು. ಇಲ್ಲಿಂದ ಆಫ್ ರೋಡ್ ಟ್ರಯಲ್ ಶುರು ಆಗುತ್ತೆ, 4 ಕಿಲೋಮೀಟರು. ಬನ್ನಿ ನೋಡೋಣ ಹೇಗಿರುತ್ತೆ ಆಫ್ ರೋಡ್ ಅಂತ. ನೋಡ್ತಿದ್ದೀರಲ್ಲ ಹಿಂಗೇನೆ ಇರೋದು ಆಫ್ ರೋಡ್. ಇಲ್ಲಿ ಇದೇ ಶ್ರೀ ಬೆಟ್ಟದ ಚನ್ನರಾಯ ಸ್ವಾಮಿ ಟೆಂಪಲ್. ಆಫ್ ರೋಡ್ ಮಾತ್ರ ಖರಾಬಾಗಿರುತ್ತೆ, ಫುಲ್ ಮಡ್ ರೋಡು. ಮಳೆಗಾಲದಲ್ಲಿ ಬಂದ್ರಂತೂ ಇನ್ನೂ ಬೇರೆ ಥರ ಇರುತ್ತಿದ್ದು, ತುಂಬ ಕಷ್ಟ ಆಗ್ಬಿಡುತ್ತೆ ಮಳೆಗಾಲದಲ್ಲಿ. ABS ಆಫ್ ಮಾಡ್ಕೊಂಡು ನೋಡೋಣ ಅಂದ್ಕೊಂಡೆ, ABS ಆಫ್ ಮಾಡಿದ್ರೆ ಹೇಗಿರುತ್ತೆ ಅಂತ. ಫಸ್ಟ್ ಟೈಮ್ ಇನ್ನೂ ಒಂದ್ಸರಿ ನಾವು ಅದು ಪ್ರಾಕ್ಟೀಸೇ ಮಾಡಿಲ್ಲ ಹೇಗಿರುತ್ತೆ ಅಂತ ABS ಆಫ್ ಮಾಡಿಕೊಂಡು. ನೋಡೋಣ, ಚಾನ್ಸ್ ಸಿಕ್ಕಿದ್ರೆ ABS ಆಫ್ ಮಾಡ್ತೀನಿ. ಕಮಾನ್ ಬಾಯ್ಸ್, अच्छे ಸಾಕಾಗಿರೋಗಳು ವ್ಯೂನು ನೋಡಿಲ್ಲಿ. ವ್ಯೂ ಎಷ್ಟು ಚೆನ್ನಾಗಿದೆ, ಬ್ಯೂಟಿ. ಬರಲಿ ಹೆಂಗೆ ಬರಲಿ. ಕಮಾನ್ ಬೇಬಿ, ಫಸ್ಟ್ ಟೈಮ್ ಆಫ್ ರೋಡ್ ತೋರಿಸ್ತಾ ಇದ್ದೀನಿ. ಬರಲಿ. ಇಲ್ಲಿ ಸ್ವಲ್ಪ ಬೇರೆಯವ್ರ ಹಿಂದ್ಗಡೆಯಿಂದ ಬರೋದು ಕಮ್ಮಿ ಮಾಡಿದ್ರೆ ನಮಗೂ ಸ್ವಲ್ಪ ವ್ಯೂ ಚೆನ್ನಾಗಿ ಕಾಣಿಸುತ್ತೆ. ಇಳಿಬೇಕಾದ್ರೆ ಒಂಥರ ಮಜಾ ಇರುತ್ತೆ, ಫುಲ್ ಡೌನು. ಈ ಎರಡರಲ್ಲೇ ಹತ್ಸ್ಕೊತಾ ಇದ್ದೀನಿ. ಚೆನ್ನಾಗಿದೆ ಗುರು ಒಂಥರ. ಮೊದಲೆಲ್ಲ ಯೂಟ್ಯೂಬಲ್ಲಿ ನೋಡ್ತಾ ಇದ್ದೆ ಆಫ್ ರೋಡ್ ಮಾಡೋದು, ಇವಾಗ ನಾನೇ ಹೋಗ್ತಾ ಇದ್ದೀನಿ ಆಫ್ ರೋಡ್ಗೆ. ಒಂಥರ ಮಜಾ ಬರ್ತಾಯಿದೆ. ಒಬ್ಬೊಬ್ಬರೇ ಅಂತೂ ಬರೋಕ್ಕೆ ಹೋಗ್ಬೇಡಿ, ಸ್ವಲ್ಪ ಕಷ್ಟ ಆಗುತ್ತೆ. ಬೈ ಚಾನ್ಸ್ ಏನಾದ್ರು ಗಾಡಿ ಬ್ರೇಕ್ ಡೌನ್ ಆಯಿತು ಅಂದರೆ ಬಾಯ್ ಬಿಡ್ಕೊಬೇಕಾಗತ್ತೆ ಇಲ್ಲಿ ಅಷ್ಟೇ. ಅದನ್ನು ಬಿಟ್ಟರೆ ಸೂಪರಾಗಿರುತ್ತೆ ಟ್ರೈಲ್. ಬರಲಿ ಬಾತ್ ಅಂದ್ಕೊಂಡು ಹಚ್ಕೊಂಡು ಹೋಗ್ಬೇಕು. ನಿಧಾನ ಬರಬೇಕಾ? अच्छे ಹಿಂದೆ ಬನ್ನಿ. ಇರಿ ಸ್ಲೋ ಮಾಡಿ ಇರಿ. ಸ್ಟಡಿ ತೊಗೊಂಡು ನೀಟಾಗಿ ಹಚ್ಚಿ ಒಂದು ಸ್ಟೆಟ್ಟಲ್ಲಿ.
ಆರಾಮಾಗೆ ಹಚ್ಚಿ 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 ನಿಧಾನ ನಿಧಾನ. ಹಾಂ ಬರಲಿ ಬರಲಿ. ಈಗಲೇ ಹೆಂಗೆ ಪರದಾಡ್ತಾ ಇದ್ದೀವಿ. ನಂದು 13,000 ಓಡ್ಬಿಟ್ಟಿದೆ. ಟೈರು ಹಳೇದಾದಂಗೆ ಅನಿಸ್ಬಿಟ್ಟಿದೆ ನನಗೇನೆ. ಈ ಟ್ರೈಲಲ್ಲಿ ಹೆಂಗೆ ಬರುತ್ತೋ ನೋಡಬೇಕು. ಸಿಕ್ಕಾಪಟ್ಟೆ ಕಲ್ಲುಗಳು ರೋಡ್ ಇದು, ಬರೀ ಮಣ್ಣಿಲ್ಲ. ಓಹೋ ಯಾವತ್ತೂ ಮಾಡಿರಲಿಲ್ಲ ಅದರ ಆಫ್ ರೋಡು. ಶ್ರೀ ಬೆಟ್ಟದ ಚನ್ನರಾಯ ಸ್ವಾಮಿಗೆ ಒಂದು ಜೈ ಅಂದ್ಬಿಟ್ಟು ಜೈ ಬಜರಂಗ ಬಲಿ ಅಂದ್ಕೊಂಡು ಹಚ್ಕೊಂಡು ಹೋಗ್ತಾ ಇರೋದು ಇವಾಗ. ಬರಲಿ ಬರಲಿ ಬರಲಿ. ಓಹ್ ವಾವ್ ವಾವ್ ವಾವ್. ಹೆಂಗಿತ್ತು? ಬರೀ 200 ಮೀಟ್ರ್ ಬಂದಿದ್ದೇವೆ ಅಷ್ಟೇ. ಮಳೆಗಾಲದಲ್ಲಿ ಬಂದರೆ ಬಿಸ್ಕೆಟೇ ಎಲ್ಲಾರೂ ಇಲ್ಲಿ. ಇಳಿಬೇಕಾದ್ರೆ ಇನ್ನೂ ಮಜಾ ಇರುತ್ತೆ. ನಿಧಾನಕ್ಕೆ ಇಳಿಸ್ಬೇಕು. ಗ್ಲೌಸ್ ಹಾಕೊಂಬಿಡಿ. ಗ್ಲೌಸ್ ಹಾಕೊಂಡಿಲ್ಲ ಅಂದರೆ ಕೈಗೆಲ್ಲ ಏಟಾಗ್ಬಿಡುತ್ತೆ. ಇದೆಯಾ ಗ್ಲೌಸು? ಅವೆಲ್ಲ ಆಫ್ ರೋಡ್ ಅಂದಮೇಲೆ ಮರಿಬೇಕು ಅವೆಲ್ಲ. ಇದು ಎಲ್ಲ ಮರ್ತೋಗ್ಬೇಕು ನಾವು. ಗ್ಲೌಸ್ ಇದ್ರೆ ಹಾಕೊಂಬಿಟ್ರೆ ಸ್ವಲ್ಪ ಟಚ್ ಆದ್ರೂ ಏನೂ ಪ್ರಾಬ್ಲಮ್ ಆಗಲ್ಲ. ಫಸ್ಟ್ ಟೈಮು ABS ಆಫ್ ಮಾಡ್ಕೊಂಡು ಡ್ರೈವ್ ಮಾಡ್ತಾಯಿದ್ದೀನಿ. ಆಗ ನಾವು ಬ್ರೇಕ್ ಇಲ್ಲದೆ ಸ್ಕಿಡ್ ಆಗುತ್ತೆ ಅಂದರು ನಮ್ಮ ದರ್ಶನ್ ಅವರು. ಹುಷಾರಾಗಿ ನೋಡೋಣ. ನಂದು ಬೇರೆ ಕಾಲ್ ಬ್ರೇಕ್ ಜಾಸ್ತಿ ಹಿಡಿಯೋದು ಅಭ್ಯಾಸ. ನಾನು ಒಬ್ಬರು ಆಲ್ರೆಡಿ ಆಯ್ಕೊಂಡವ್ರೆ ಕ್ಲಾಸಿಕ್ 350. ಮಳೆಗಾಲದಲ್ಲಂತೂ ಸೆಕ್ಸಿ ಆಗಿರುತ್ತಿಲ್ಲ ಆಫ್ ರೋಡ್ ಮಾಡೋಕ್ಕೆ. ಏನು ಸ್ಕಿಡ್ ಆಗ್ತಿಲ್ವಲ್ಲ. ಯಾರಿದು? ಬರಲಿ ಬತ್ತು ಅಂದ್ಕೊಂಡು ಹೋಗ್ತಾ ಇರೋದು ಇವಾಗ. ನೋಡ್ರಿ ಮುಂದೆ ಹೆಂಗಿದೆ ಅಲ್ಲಿ ಕರುಗಳು ಅಂತ ಕಾಣಿಸುತ್ತೆ ನೀಟಾಗಿ. ಮುಂದೆ ಓಡೋಣ. ಶ್ರೀ ಬೆಟ್ಟದ ಚನ್ನರಾಯ ಸ್ವಾಮಿ ಟೆಂಪಲ್ಗೆ ಎಲ್ರಿಗೂ ಸ್ವಾಗತ ಸುಸ್ವಾಗತ. ನಮ್ಮ ಆಫ್ ರೋಡ್ ಹೆಂಗೆ ಹೋಗ್ತಾ ಇದೆ ನೋಡಬೇಕು. ಇಲ್ಲಿ ಯಾವುದೋ ಮೆಟ್ಟಿಯವ್ರು ಹೋಗ್ತಾ ಇದೆ, ಅದ್ರ ಪಡ್ಗೋದು.
ಎಲ್ಲ ಬರ್ತಾವ್ರೆ ಬಾಯ್ಸ್ ಒಬ್ಬೊಬ್ಬರಾಗಿ. ಬನ್ನಿರಿ ಒಂದು ಗಾಡಿ ಬಂತು, ಎರಡನೇದು ಬರ್ತಾಯಿದೆ. ಬರಲಿ ಒಳ್ಳೆ ಆಫ್ ರೋಡ್ ಟ್ರೈಲು. ಅತ್ತೆ ಒಂದಿಬ್ರು ಜಸ್ಟ್ ಮಿಸ್ಸಲ್ಲಿ ಹಾಯ್ಕೊಂಡ್ರು ಅನಿಸುತ್ತೆ. ನಾವು ABS ಆಫ್ ಮಾಡಿದ್ದೀನಿ, ಆದರೆ ನಮ್ಮ ಟೈರ್ ಯಾಕೋ ಸ್ಕಿಡ್ ಆಗ್ತಿಲ್ಲ. ಬಂದ್ಬಿಟ್ವಿ 200 ಮೀಟ್ರು. ಬರ್ತೀನಿ. ಇವರು ನಮ್ಗಿಂತ ಮುಂಚೆನೇ ಬೆಟ್ಟ ಹತ್ಬಿಟ್ಟಿದ್ದಾರೆ, ಬಟ್ ಸುಸ್ತಾಗಿ ಕೂತಿದ್ದಾರೆ. ನಾವು ಇವಾಗ ಹತ್ತುತ್ತಾ ಇದ್ದೀವಿ. ಆಫ್ ರೋಡ್ ಅಂತೂ ತುಂಬ ಚೆನ್ನಾಗಿತ್ತು. ಒಂದಿಬ್ಬರು ಹಾಯ್ಕೊಂಡ್ರು, ಇನ್ನು ಮಿಗ್ದವರೆಲ್ಲ ಆರಾಮಾಗಿ ಬಂದರು. ಕಾಲು ನೋವಾಗಿರೋ ಮಳೆಗಾಲದಲ್ಲಿ ಬಂದಿದ್ದರೆ ನೋಡ್ಕೊತಾ ಇದ್ದಾರೆ. ಪರಾಗಿತ್ತು. ಇದು ಬೇರೆ ಹತ್ಬೇಕು ಇವಾಗ. ಒಳ್ಳೆ ಎಕ್ಸ್ಪೀರಿಯನ್ಸ್. ಇದನ್ನು ಗೂಗಲಲ್ಲಿ ಚೆಕ್ ಮಾಡಿದೆ, ಏನಾದ್ರು ಸಿಗುತ್ತಾ ಇನ್ಫಾರ್ಮೇಷನ್ ಅಂತ. ಏನೂ ಇಲ್ಲ ಇದ್ರ ಬಗ್ಗೆ, ಮ್ಯಾಪ್ ಬಿಟ್ಟರೆ. ಇಷ್ಟು ಬೆಟ್ಟ ಹತ್ಬೇಕು ಇವಾಗ ನಾವು. ಓಕೆ, ನಮಗೆ ಎಷ್ಟು ಸ್ಟಾಮಿನಾ ಇದೆ ಅಂದರೆ ಇಷ್ಟೊತ್ತಿಗೆ ಸುಸ್ತಾಗೋಯ್ತು, ಮುಸ್ಬಿಡ್ತಾ ಇದ್ದೀವಿ. ಇದೀಗ ಇನ್ನೂ ಶುರು ಮಾಡಿದ್ದಾರೆ ಕನ್ಸ್ಟ್ರಕ್ಷನ್ ಥರ. ಚೆನ್ನಾಗಿ ಮಾಡ್ಕೊಂಡಿದ್ದಾರೆ, ಬಟ್ ಇನ್ನೂ ಡೆವಲಪ್ಮೆಂಟ್ ನಡೀತಾನೆ ಇದೆ, ಅಭಿವೃದ್ಧಿ. ಅವ್ರು ಬರಲಿಲ್ಲ, ಅವ್ರ ಹೆಸರೇನು? ದರ್ಶನ್. ಇಲ್ಲಿ ಕೂತಿದ್ರಲ್ಲ ನಮ್ಮ ಗಾಡಿ ನೋಡ್ಕೊಂಡು, ಒಳ್ಳೆ ಕೆಲಸ ಮಾಡಿದ್ರು ಅವರು ಅನ್ಸುತ್ತೆ. ನೀವು ಪ್ರವೀಣ ಏನೋ ಬರುತ್ತೆ ಹೆಸರು. ಒಳ್ಳೆ ಕೆಲಸ ಮಾಡಿದ್ರಪ್ಪ. ಇಲ್ಲೆಲ್ಲ ಬಂದರೆ ಕಾಲು ಇದಾಗೋದು ಅವ್ರಿಗೆ. ಮಾಡೋಣ ಬನ್ನಿ, ಇಷ್ಟೇ ದೂರ ಬಂದಿದ್ದೀವಿ, ಹತ್ತಲೇಬೇಕು.